ಎಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ. ಸ್ನೇಹಿತರೆ, ನಾನು ನಿಮ್ಮ ಬಸವರಾಜ್. ಇದು ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ನೋಡ್ರಿ ಸ್ನೇಹಿತರ, ಈಗ ನೀವು ಆಲ್ರೆಡಿ PM ವಿಶ್ವಕರ್ಮ ಯೋಜನೆ ಒಳಗೆ ಅರ್ಜಿಯನ್ನು ಸಲ್ಲಿಸಿ ಟ್ರೈನಿಂಗನ್ನು ಮುಗಿಸಿದ್ದೀರಿ. ಆ ಟ್ರೈನಿಂಗನ್ನು ಮುಗಿಸಿದವರಿಗೆ ಈಗ ಉದ್ಯಮ್ ಅಸಿಸ್ಟೆಂಟ್ ಸರ್ಟಿಫಿಕೇಟನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಆ ಸರ್ಟಿಫಿಕೇಟ್ ಬಂದ ತಕ್ಷಣ ನಿಮ್ಮ ಮೊಬೈಲ್ಗೆ ಈ ಡಿಸ್ಪ್ಲೇಯಲ್ಲಿ ಕಾಣ್ತಾ ಇರುವಂತೆ ಒಂದು ಮೆಸೇಜ್ ಬರುತ್ತೆ. ಈ ಮೆಸೇಜ್ನಲ್ಲಿ ಇವರ ಪ್ರಿಪೇಯ್ಡ್ ವೌಚರ್ ಕೋಡ್ ಅಂತ ಬಂದು PM ವಿಶ್ವಕರ್ಮ ಟೂಲ್ ಕಿಟ್ INR 15,000 ವ್ಯಾಲಿಡ್ ಅಂತ ಒಂದು ಡೇಟ್ ತೋರಿಸುತ್ತೆ. ಅಂದರೆ ಈ ಕೋಡು, ಈ ಒಂದು ಬಾರ್ ಕೋಡು ಅಲ್ಲಿವರೆಗೂ ವ್ಯಾಲಿಡ್ ಆಗಿರುತ್ತೆ. ಬೇರೆ ಯಾರಿಗೂ ನಿಮ್ಮ ಈ ವೌಚರನ್ನು ಕೊಡಬೇಡಿ. ಈ ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇರುವಂತೆ ಕೋಡು ಏನಪ್ಪ ಅಂದರೆ ಇದು ಒಂದು ಸಾರಿ ಮಾತ್ರ ಯೂಸಬಲ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಟೂಲ್ ಕಿಟ್ಗಾಗಿ 15,000 ರೂಪಾಯಿಗಳನ್ನು ಸೇವ್ ಮಾಡಲಾಗಿರ್ತದೆ. 15,000 ರೂಪಾಯಿಗಳನ್ನು ನೀವು ಒನ್ ಟೈಮ್ ಯೂಸ್ ಮಾಡಿಕೊಂಡು ಇಲ್ಲಿ ನಿಮ್ಮ ಟೂಲ್ ಕಿಟ್ಟನ್ನು ನೀವು ಕ್ಲೈಮ್ ಮಾಡ್ಕೋಬೋದಾಗಿದೆ. ಸ್ನೇಹಿತರೆ, ನಿಮ್ಮ ಮೊಬೈಲ್ಗೆ ಬಂದಿರತಕ್ಕಂಥ ಮೆಸೇಜ್ನಲ್ಲಿ ಇರುವ ಲಿಂಕನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ನೀವು ಯಾವ ಬ್ಯಾಂಕ್ನ ಡೀಟೇಲ್ಸನ್ನು ಕೊಟ್ಟಿದ್ದೀರಲ್ಲ ಆ ಬ್ಯಾಂಕ್ನ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ. ಸೊ ನೀವು ಅಲ್ಲಿ ನಿಮ್ಮ ಮೊಬೈಲ್ಗೆ ಒಂದು OTPಯನ್ನು ತೆಗೆದುಕೊಂಡು ಅಲ್ಲಿ ಸೆಕ್ಯೂರಿಟಿ ಕ್ಯಾಪ್ಚಾವನ್ನು ಎಂಟರ್ ಮಾಡಿದ ತಕ್ಷಣ ಅದು ಒಂದು ಬಾರ್ಕೋಡನ್ನು ಜನ್ರೇಟ್ ಮಾಡುತ್ತೆ. ಆ ಬಾರ್ಕೋಡನ್ನು ನೀವು ಒನ್ ಟೈಮ್ ಯೂಸ್ ಮಾಡಿಕೊಂಡು ನಿಮ್ಮ ಟೂಲ್ ಕಿಟ್ಟನ್ನು ರಿಡೀಮ್ಷನ್ ಮಾಡ್ಕೋಬೋದಾಗಿರ್ತದೆ. ಆ ಬಾರ್ಕೋಡ್ ಯಾವ ರೀತಿ ಆಗಿರ್ತದೆ ಅನ್ನೋದನ್ನು ನಾವು ಈಗ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಸ್ನೇಹಿತರೆ, ನೆನಪಿಟ್ಕೊಳ್ಳಿ, ಈ ಬಾರ್ಕೋಡ್ ಮಾತ್ರ ಒಂದು ಸಾರಿ ಯೂಸಬಲ್ ಆಗಿರುತ್ತೆ. ನೀವು ಅದನ್ನು ಯಾರಿಗೂ ಕೂಡ ಹಂಚಿಕೊಳ್ಳಬೇಡಿ. ನಾವು ಈ ಬಾರ್ಕೋಡ್ನಲ್ಲಿ ಇರ್ತಕ್ಕಂಥ ಅಮೌಂಟನ್ನು ಹೇಗೆ ನಾವು ರಿಡೀಮ್ಷನ್ ಮಾಡ್ಕೋಬೇಕು, ಇದನ್ನು ಎಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ನೀವು ಕನ್ಫ್ಯೂಷನಲ್ಲಿ ಇದ್ದರೆ ಅದನ್ನು ಕೂಡ ಹೇಳ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಈ ಬಾರ್ಕೋಡನ್ನು ನೀವು ನಿಮಗಾಗಿ ಟೂಲ್ ಕಿಟ್ನ ಒಂದು ಸೆಟ್ಟು ಬೈ ಪೋಸ್ಟ್ ನಿಮ್ಮ ಮನೆಗೇ ಬರುತ್ತೆ. ಅಲ್ಲಿ ಒಬ್ಬರು ಆಪ್ರೇಟರ್ ಬರ್ತಾರೆ. ಆ ಆಪ್ರೇಟರ್ಗೆ ನೀವು ನಿಮ್ಮ QR ಕೋಡನ್ನು ತೋರಿಸಿ ಅಲ್ಲಿಂದ ನೀವು ನಿಮ್ಮ ಟೂಲ್ ಕಿಟ್ಟನ್ನು ರಿಡೀಮ್ಷನ್ ಮಾಡ್ಕೋಬೋದಾಗಿರ್ತದೆ. ಸ್ನೇಹಿತರೆ, ಇನ್ನೊಂದು ಮಾತನ್ನು ನೆನಪಿಟ್ಕೊಳ್ಳಿ, ನೀವು ಈ ಲಿಂಕನ್ನು ಒಂದು ದಿನಕ್ಕೆ 3 ಸಾರಿ OTP ಫೇಲ್ ಮಾಡಿದ್ರಿ ಅಂದರೆ ಅದು 24 ಅವರ್ಸ್ ಟೈಮ್ ತೊಗೊಳುತ್ತೆ. 24 ಅವರ್ಸ್ ಆದಮೇಲೆ ನೀವು ಮತ್ತೆ ಸೇಮ್ ಅದೇ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಬ್ಯಾಂಕಿನ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ನಿಮ್ಮ OTPಯನ್ನು ನೀವು ಗೆಟ್ OTP ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಅಲ್ಲಿ ಸೆಕ್ಯೂರಿಟಿ ಕ್ಯಾಪ್ಚಾವನ್ನು ಎಂಟರ್ ಮಾಡಿದ ತಕ್ಷಣ ನಿಮ್ಮ ಬಾರ್ಕೋಡ್ ಆಟೋಮೆಟಿಕ್ ಜನ್ರೇಟ್ ಆಗುತ್ತೆ. ಅದು ಡೌನ್ಲೋಡ್ ಆ್ಯಕ್ಸೆಸನ್ನು ಕೇಳುತ್ತೆ. ಸೊ ನೀವು ಓಕೆ ಅಂತ ಅದನ್ನು ಕನ್ಫರ್ಮೇಷನ್ ಕೊಟ್ಟಾಗ, ಪರ್ಮಿಷನನ್ನು ಕೊಟ್ಟಾಗ ಆ ಬಾರ್ಕೋಡ್ ನಿಮ್ಮ ಮೊಬೈಲ್ಗೆ ಡೌನ್ಲೋಡ್ ಆಗುತ್ತೆ. ಸ್ನೇಹಿತರೆ, ನೋಡ್ತಾ ಇದ್ರೆ ಇಲ್ಲಿ ನಮ್ಮ OTP ಮತ್ತು ಸೆಕ್ಯೂರಿಟಿ ಕ್ಯಾಪ್ಚಾವನ್ನು ಎಂಟರ್ ಮಾಡಿದ ನಂತರ ಡೌನ್ಲೋಡ್ ಈ ವೌಚರ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಅದರ ಮೇಲೆ ನಾವು ಒಂದು ಸಾರಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಈ ವೌಚರ್ ಈ ರೀತಿಯಾಗಿ ಡೌನ್ಲೋಡ್ ಆಗುತ್ತೆ. ಸ್ನೇಹಿತರೆ, ಡೌನ್ಲೋಡ್ ಆಗಿರೋ ಈ ವೌಚರ್ ಈ ರೀತಿಯಾಗಿರುತ್ತೆ. ಇದನ್ನು ನಾನು ನಿಮಗೆ ಕ್ಲಿಯರಾಗಿ ತೋರಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಸೆಂಟ್ರಲ್ಲಿ ಬಾರ್ಕೋಡ್ ಇದೆ. ಕೆಳಗಡೆ ಅದನ್ನು ರಿಡೀಮ್ಷನ್ ಮಾಡ್ಕೋಬೇಕು ಅಂದರೆ ನೀವು ಏನು ಮಾಡಬೇಕು ಅನ್ನೋ ಒಂದು ಇನ್ಫಾರ್ಮೇಷನನ್ನು ಸಂಕ್ಷಿಪ್ತವಾಗಿ ನೀಡಲಾಗಿದೆ. ಹಾಗೆ ಲೆಫ್ಟ್ ಸೈಡಲ್ಲಿ ಅಂದರೆ ಬಾರ್ಕೋಡ್ನ ರೈಟ್ ಸೈಡಲ್ಲಿ ಅದರ ವ್ಯಾಲಿಡಿಟಿಯನ್ನು ನೀಡಲಾಗಿದೆ. ಮತ್ತು ಲೆಫ್ಟ್ ಸೈಡ್ನಲ್ಲಿ ಒಂದು ಟೋಲ್ ಫ್ರೀ ಕಸ್ಟಮರ್ ಕೇರ್ ನಂಬರನ್ನು ನೀಡಲಾಗಿದೆ. ಕೆಳಗಡೆಗೆ ಅಲ್ಲಿ ಅದನ್ನು ರಿಡೀಮ್ಷನ್ ಮಾಡೋ ವಿಧಾನವನ್ನು ತಿಳಿಸಿದ್ದಾರೆ. ಸ್ನೇಹಿತರೆ, ಆ ರಿಡೀಮ್ಷನ್ ಮಾಡೋ ವಿಧಾನ ಏನಪ್ಪ ಅಂದ್ರೆ ಈ ವೌಚರನ್ನು ನೀವು ಆಪ್ರೇಟರ್ಗೆ ತೋರಿಸ್ಬೇಕಾಗ್ತದೆ. ಆಪರೇಟರ್ ಈ ವೌಚರನ್ನು ಸ್ಕ್ಯಾನ್ ಮಾಡ್ತಾನೆ. ಆವಾಗ ನಿಮ್ಮ ಈ ಸರ್ವಿಸ್ ರಿಡೀಮ್ಷನ್ ಆಗ್ತದೆ. ಅಂದರೆ ನಿಮ್ಮ ಟೂಲ್ ಕಿಟ್ಟನ್ನು ನೀವು ಈಗ ಪಡೀತೀರಿ. ಸ್ನೇಹಿತರೆ, ಸೊ ಇದಾಗಿತ್ತು ಈ ದಿನದ ಮಾಹಿತಿ. ಸ್ನೇಹಿತರೆ, ಈ ವಿಷಯವನ್ನು ಆದಷ್ಟು ಜನರಿಗೆ ತಲುಪಿಸೋಕೆ ಪ್ರಯತ್ನ ಮಾಡಿ. ನಾನು ಆದಷ್ಟು ವಿಷಯಗಳನ್ನು ತಿಳಿಸ್ತಾ ಹೋಗ್ತೀನಿ. ಆದರೆ ವಿಷಯಗಳು ಜನರಿಗೆ ತಲುಪೋಕೆ ಬಹಳನೇ ಲೇಟ್ ಆಗುತ್ತೆ. ಇದರಿಂದ ಅರ್ಜಿ ಸಲ್ಲಿಸಿದಂತಹ ಫಲಾನುಭವಿಗಳು ಅವರ ಈ ಅನುಕೂಲವನ್ನು ಪಡೆಯೋದಕ್ಕೆ ಬಹಳ ಲೇಟ್ ಆಗ್ತದೆ. ಯಾಕಪ್ಪ ಅಂದ್ರೆ ಅವರಿಗೆ ವಿಷಯ ತಲುಪೋದೇ ಲೇಟ್ ಆಗಿರ್ತದೆ. ಕೇಳಿದ ತಕ್ಷಣ ಈ ವಿಡಿಯೋನ ಮತ್ತೊಬ್ಬರಿಗೆ ಶೇರ್ ಮಾಡಿ, ಅಲ್ಲಿ ನಿಮ್ಮಿಂದ ಅವರಿಗೆ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಇಂಥ ಹೊಸ ಹೊಸ ವಿಡಿಯೋಗಳಿಗಾಗಿ, ಹೊಸ ವಿಷಯಗಳಿಗಾಗಿ ನಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಹಾಗಿದ್ರೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಸಿಗ್ತೀನಿ. ಸ್ನೇಹಿತರೆ, ನಮಸ್ಕಾರ, ಬಾಯ್.